ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ವಿಶೇಷ ಏನಂದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ಹೊಸ ಮೆಟ್ರೋನ ಬಿಟ್ಟಿದ್ದಾರೆ. ಅದು ಯೆಲ್ಲೋ ಮಾರ್ಗದ ರೈಲು. ಈಗ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಗೆ ಸ್ವಲ್ಪ ಕೆಲಸ ಇತ್ತು, ಸೊ ಮೆಟ್ರೋದಲ್ಲೇ ಹೋಗೋಣ, ಮೆಟ್ರೋ ಇದೆಲ್ಲ ಹೇಗಿದ್ರು ಅಂತ ಹೇಳಿ ಮೆಟ್ರೋದಲ್ಲೇ ಹೊರಟಿದ್ದೀವಿ. ಇವಾಗ ಮನೆಯಿಂದ ಹೊರಟಿದ್ದೀವಿ. ನೋಡಿ, ಇಸ್ಕಾನ್ ಟೆಂಪಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಇವತ್ತು ಸಿಕ್ಕಾಪಟ್ಟೆ ಮೋಡ ಆಗಿಬಿಟ್ಟಿತ್ತು. 3 ದಿನದಿಂದನೂ ಮಳೆ ಇದೆ ಬೆಂಗಳೂರಲ್ಲಿ. ಇವತ್ತು ಯಾಕೋ ಫುಲ್ ಮೋಡ, ಮಳೆ ಇಲ್ಲ. ಮಳೆ ಬರಬಾರ್ದು ಅಂತ ಬೇಡ್ಕೊಂಡೇ ಹೊರಟ್ವಿ. ಪುಣ್ಯಕ್ಕೆ ಮಳೆ ಇಲ್ಲ ಇವಾಗ. ಹಾಗೂ ನನ್ನ ಮಗಳು ನಿಂತ್ಕೊಂಡು ವ್ಯೂಸ್ ನೋಡ್ತಾ ಇದ್ಲು. ಹಾಗೆ ಅವಳಿಗೆ ಬೇಜಾರಾಗ್ಬಿಟ್ಟಿತ್ತು. ಸುಮಾರು ದಿನ ಆದಮೇಲೆ ಕರ್ಕೊಂಬಂದಿದ್ದಿಲ್ಲ ಅಂತ ಒಂದು ಕಡೆ ಖುಷಿ ಆಗ್ಬಿಟ್ಟಿತ್ತು. ಇವಾಗ ನಾವು ಇಲ್ಲಿ ಬಂದು ಇಳ್ಕೊಂಡ್ವಿ. ಹಾಗೆ ಇವಾಗ ಟ್ರೈನನ್ನು ಮೆಟ್ರೋನ ಚೇಂಜ್ ಮಾಡಬೇಕು, ಎಲ್ಲೋ ಲೈನ್ ಕಡೆಗೆ. ಇವಾಗ ಇಲ್ಲಿಂದ ಇಳಿದ್ಬಿಟ್ಟು ನೋಡಿ, ಈ ರೈಲ್ ಆದಮೇಲೆ ನೆಕ್ಸ್ಟಲ್ಲಿ ಕಾಣಿಸ್ತಿದೆ ನೋಡಿ, ಆ ಕಡೆ ಹೋಗಬೇಕು. ಇವಾಗ ನಾವು ಆ ಕಡೆ ಶಿಫ್ಟ್ ಆಗ್ತಾಯಿದ್ದೀವಿ. ನನ್ನ ಮಗಳಿಗೆ ಈ ಥರ ಸುತ್ತೋದಂದರೆ ತುಂಬ ಖುಷಿ. ಅವಳಿಗೆ ತುಂಬ ಇಷ್ಟ ಅಂತ ಅವಳಿಗೆ. ಅದಕ್ಕೋಸ್ಕರ ಫುಲ್ ಖುಷಿಯಾಗ್ಬಿಟ್ಟಿದ್ದಾಳೆ. ನೋಡಿ, ಎಲ್ಲೋ ನಿನಗೆ ನೋಡಿ ಎಷ್ಟೊಂದು ಜನ ಕಾಯ್ತಾ ಇದ್ದಾರೆ. ಇಲ್ಲಿ ಒಂದು ಟ್ರೈನ್ ಬರೋಕ್ಕೆ 20 ಮಿನಿಟ್ಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಈಗ ನಮ್ಮ ಟ್ರೈನ್ ಬಂತು. ನೋಡೋಕ್ಕೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಲ್ವಾ? ಸರಿ, ಇವಾಗ ಒಳಗಡೆ ಹೋಗಿ ಕೂತ್ಕೊತಿದ್ವಿ. ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ಸೀಟ್ ಸಿಗುತ್ತೋ ಇಲ್ಲ ಅಂತ ಅಂದ್ಕೊಂಡ್ವಿ. ಸೊ ನಮಗೇನು ಬೆನಿಫಿಟ್ ಅಂದರೆ, ಮಕ್ಕಳಿರೋದ್ರಿಂದ ಯಾರಾದರೂ ಸೀಟ್ ಬಿಟ್ಕೊಡ್ತಾರೆ. ಇದೊಂದು ಬೆನಿಫಿಟ್ ಇದೆ, ಅದೊಂದು ಖುಷಿಯಾಗತ್ತೆ. ನಾವು ಕೇಳದೇ ಇದ್ದರೂ ಪಾಪ ಬಿಟ್ಕೊಡ್ತಾರೆ. ಇವಾಗ ನಮ್ಮ ಸ್ಟೇಷನ್ ಬಂತು, ನಾವು ಇಳ್ಕೊಂಡಿದ್ದೀವಿ. ಇಳ್ಕೊಂಡು ನಮ್ಮ ಕೆಲಸಕ್ಕೆ ಹೋಗ್ತಾಯಿದ್ದೀವಿ. ಈ ಯೂನಿವರ್ಸಿಟಿ ನೋಡಿದ ತಕ್ಷಣ ಏನೋ ಒಂಥರ ಖುಷಿ ಆಯಿತು. ಯಾರೆಲ್ಲ ಯೂನಿವರ್ಸಿಟಿಯಲ್ಲಿ ಓದಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ನಮ್ಮ ಟ್ರೈನ್ ಬರೋಕ್ಕೆ ಇನ್ನೂ 25 ಮಿನಿಟ್ಸ್ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನು 25 ನಿಮಿಷ ಅಂದರೆ ತುಂಬ ಕಷ್ಟ. ಮಕ್ಕಳು ಬರೀ ತುಂಬ ಸಣ್ಣವಳಂತೂ ಸಿಕ್ಕಾಪಟ್ಟೆ ಆಳ್ತಾಯಿದ್ಲು. ಈಗ RV ರೋಡಲ್ಲಿ ಅಂದರೆ RV ರೋಡ್ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ನನ್ನ ದೊಡ್ಡ ಮಗಳಿಗೆ ಬೇಜಾರಾಗಿ ಯಾವಾಗ ಟ್ರೈನ್ ಬರುತ್ತೆ ಅಂತ ಕಾಯ್ತಾಯಿದ್ಲು. ಏನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾಯಿದ್ಲು. ಇನ್ನೇನು ಮಕ್ಕಳಿಗೆ ಮೊಬೈಲ್ ಇದ್ದರೆ ಒಂಥರ ಖುಷಿ ಅಲ್ವಾ? ಅದಕ್ಕೋಸ್ಕರ ಮೊಬೈಲ್ ನೆನಪಾಗಿ, ಮಮ್ಮಿ ನಾನು ಏನಾದರೂ ರೀಲ್ಸ್ ಮಾಡ್ತೀನಿ, ಯಾವುದಾದ್ರು ಸಾಂಗ್ ಹಾಕು ಅಂತ ಹೇಳಿದ್ಲು. ಯಾವ ಸಾಂಗ್ ಹಾಕೋದು ಅಂತ ಅಂದ್ಕೊಂಡಾಗ ಮಾವ ಬಂದರು ಮತ್ತು ಬ್ಯಾಂಗಲ್ ಬಂಗಾರಿ, ಇವಾಗ ಟ್ರೆಂಡಿಂಗ್ ಇರೋದು 2 ಸಾಂಗು. ಅದಕ್ಕೋಸ್ಕರ ಫಸ್ಟು ಬ್ಯಾಂಗಲ್ ಬಂಗಾರಿ ಸಾಂಗನ್ನು ಮಾಡಿದ್ಲು. ಆಮೇಲೆ ಬಂದರು ಬಾವ ಬಂದರು ಸಾಂಗನ್ನು ರೀಲ್ಸ್ ಮಾಡಿದ್ಲು. ಹಾಗೆ ಮಾಡಿಬಿಟ್ಟು ಕುತ್ಕೊಂಡ್ವಿ. ಅಷ್ಟರೊಳಗೆ ಟ್ರೈನ್ ಬಂತು. ಇನ್ನೇನು ಮನೆ ಕಡೆ ಹೋಗೋಣ ಅಂಥೇಳಿ ಟ್ರೈನ್ ಹತ್ತಿದ್ವಿ. ಅಷ್ಟರಲ್ಲೇ ಹಸು ಅಂದ್ಲು. ಆ್ಯಪಲ್ ತೊಗೊಂಡಿದ್ವಿ. ಆ್ಯಪಲ್ ತಿನ್ಕೊತ ಮನೆ ಕಡೆಗೆ ಪ್ರಯಾಣ ಮಾಡಿದ್ವಿ. ಇದಾಗಿತ್ತು ಇಲ್ಲಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ಎಲ್ಲರಿಗೂ. ಬಾಯ್.